ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಸೂಪರ್ ಆಗಿದ್ದೀರಾ, ರೈಟ್? ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಸೂಪರ್ ಆಗಿರಿ. ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ಲೈಫ್ ಒಂದೇ. ಮುಂದೆ ಹುಟ್ತೀವ ಯಾರಿಗೂ ಗೊತ್ತಿಲ್ಲ, ಹಿಂದೆ ಹುಟ್ಟಿದ್ವಾ ಅದು ಗೊತ್ತಿಲ್ಲ. ಸೊ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡಿ. ಎಸ್, ನಾನೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ಕೆಲವೊಂದು ವಿಷಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಡಿಸ್ಕಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸರಿಯಾದಂತಹ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅಂತ ನನಗೆ ರಿಯಲೈಸ್ ಆಯಿತು. ಸೊ ಅದಕ್ಕೋಸ್ಕರ ಈಗ ತಾನೇ ಚಿಗುರೊಡಿತಾ ಇರುವಂತಹ ಈ ಚಾನಲ್ ಅಮೃತಸಾರ ಮತ್ತು ಆದಿನಾರಾಯಣ, ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೊಂದು ಲೈಕ್ ನಮಗೆ ಕೊಡಿ. ಸೊ ನಾವು ಹ್ಯಾಪಿ ಆಗ್ತೀವಿ. ನಿಮಗೂ ಸಹ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನ, ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಹೇಳೋದಕ್ಕೆ ಖುಷಿಯಾಗಿ ಪ್ರಯತ್ನ ಪಡ್ತೀವಿ. ಸೊ ಫ್ರೆಂಡ್ಸ್, ಅಮೃತಸಾರ ಆದಿನಾರಾಯಣ ಏನಕ್ಕೋಸ್ಕರ ನಾವು ಈ ಕ್ರಿಯೇಟಿವಿಟಿನ ಮಾಡಿದ್ವಿ? ಏನಕ್ಕೋಸ್ಕರ ಈಗ ತಾನೇ ಚಿಗುರ್ತಾ ಇರುವಂತಹ ಒಂದು ಪ್ಲಾಟ್ಫಾರ್ಮ್ನ ನಿಮ್ಮ ಮುಂದೆ ನಾವು ಏನಕ್ಕೆ ತಗೊಂಡು ಬಂದ್ವಿ ಅಂತ ಅಂದರೆ, ಇವಾಗಿರುವಂತಹ ಪ್ರೆಸೆಂಟ್ ಸಿಚುಯೇಷನ್ ಎವ್ರಿವೇರ್ ಕೊರೋನಾ. ವಾಟ್ ಈಸ್ ದಿಸ್ ಕೊರೋನಾ? COVID-19 ಅಂತ ಹೆಸರು ಕೊಟ್ಟರು. ಕೊರೋನಾ ಎಲ್ಲ ಇದೆ. ಇದ್ರ ಮಧ್ಯದಲ್ಲಿ ಪೇರೆಂಟ್ಸ್ಗಳಿಗಂತೂ ಮನೇಲಿ ಮೊದಲು ಮಕ್ಕಳ ಜೊತೆ ಇರಬೇಕು, ಹಸ್ಬೆಂಡ್ ಜೊತೆ ಇರಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಈಗಲಂತೂ ಅದೇ ಮುಖಗಳನ್ನ ನೋಡಿ 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 ಅವ್ರಿಗೆ ಬೇಜಾರ ಹೋಗ್ಬಿಟ್ಟಿದೆ. ಹೌಸ್ ವೈಫ್ಸ್ಗೆ, ಪೇರೆಂಟ್ಸ್ಗಂತೂ ನನ್ನ ಮಗು ಹಾಲಿಡೇ ಸಿಕ್ಕಿದ್ರೆ ಸಾಕು, ನನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾಯಿದ್ರು. ಈಗಂತೂ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಯಾವಾಗ ಕ್ಲಾಸ್ ಓಪನ್ ಆಗುತ್ತೋ, ಯಾವಾಗ ಸ್ಕೂಲ್ಗೆ ಹೋಗ್ತಾರೋ ಅಂತ ಕಾಯ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ನನಗೆ ಇವತ್ತು ಅನ್ನಿಸ್ತು ಸಮಥಿಂಗ್ ನ್ಯೂ ಮಾಡೋಣ ಅಂತ. ನ್ಯೂ ಇಂಟ್ರಡ್ಯೂಸಿಂಗ್ ದಿಸ್ ಚಾನಲ್. ಯಾ ಫ್ರೆಂಡ್ಸ್, ದಿಸ್ ಅಮೃತಸಾರ ಆದಿನಾರಾಯಣ, ಇದರಲ್ಲಿ ನಾವು ಸ್ಪಿರಿಚುವಲ್ ಲೈಫ್ ಆ್ಯಂಡ್ ಎಜುಕೇಷನ್ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ಸ್ಪಿರಿಚುವಲ್ ಲೈಫ್? ಏನಿದು ಸ್ಪಿರಿಚುವಲ್ ಲೈಫ್ ಅಂತ ಅಂದರೆ, ಎಲ್ಲರೂ ಅಂದ್ಕೊಳ್ತಾರೆ ಸ್ಪಿರಿಚುವಲ್ ಲೈಫ್ ಅಂದರೆ ಉದ್ದ ಗಡ್ಡ ಬಿಟ್ಟು ಜಪಮಾಲೆಯನ್ನು ತಗೊಂಡು ಒಂದು ಕಡೆ ಕೂತ್ಕೊಂಡು ಜಪ ಮಾಡೋದು, ಸನ್ಯಾಸ ಜೀವನನ ಸ್ವೀಕಾರ ಮಾಡೋದು, ಸನ್ಯಾಸಿಗಳ ಥರ ಬದುಕೋದು, ಖಾದಿ ಧರಿಸೋದು, ಇದನ್ನು ಸ್ಪಿರಿಚುವಲ್ ಲೈನ್ ಅಂತ ಅಂದ್ಕೊಳ್ತಾರೆ. ಅದೇ ಹುಡುಗಿರ ಕಡೆ ಬಂದರೆ ಉದ್ದ ಕೂದಲು, ತಲೆ ಎಲ್ಲ ಕೆದ್ರುಕೊಂಡು ಕೂದಲು ಬಿಟ್ಟು ಯಾವ ಥರ ಲೈಫಲ್ಲಿ ತನಗೆ ಬೇಕಾಗಿರುವಂತಹ ಎಲ್ಲ ಥರದ ಸವಲತ್ತುಗಳನ್ನ ಅನುಭವಿಸ್ತೇನೆ ಇರೋದೇ ಸ್ಪಿರಿಚುವಲ್ ಲೈಫ್ ಅಂತ ಅಂದ್ಕೊಂಡು. ದಟ್ಸ್ ರಿಯಲಿ ರಾಂಗ್ ಫ್ರೆಂಡ್ಸ್. ಸ್ಪಿರಿಚುವಲ್ ಲೈಫ್ ಈಸ್ ಎ ಬ್ಯೂಟಿಫುಲ್ ಲೈಫ್. ಪ್ರತಿಯೊಬ್ಬರು ಇದನ್ನು ಎಂಜಾಯ್ ಮಾಡಬೇಕು. ಪ್ರತಿಯೊಬ್ಬರು ಈ ಲೈಫ್ನ ಅನುಭವ ಮಾಡಬೇಕು. ಹೇಗೆ? ಸ್ಪಿರಿಚುವಲ್ ಲೈಫ್ ಬಗ್ಗೆ ಮಾತಾಡೋಣ. ಸೊ ಈಗ ನಾವು ಹೇಳ್ತೀವಿ, ನೀನು ನನ್ನ ಬೆಸ್ಟ್ ಫ್ರೆಂಡು, ನೀನು ನನ್ನ ಬೆಸ್ಟ್ ಫ್ರೆಂಡು, ನೀನು ಇಲ್ದೇ ನಾನು ಬದುಕೋದೇ ಇಲ್ಲ, ನಾನು ನಿನಗೋಸ್ಕರ ಜೀವ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಇಸ್ ಇಟ್ ರೈಟ್? ನಿಜವಾಗ್ಲೂ ಹಾಗೆ ಮಾಡ್ತೀವಾ? ಕೆಲವೊಬ್ಬರು ಮಾಡಬಹುದು, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು ಫ್ರೆಂಡ್ಸ್? ಥಿಂಕ್ ಮಾಡಿ, 1-2 ಸೆಕೆಂಡ್ಸ್ ಥಿಂಕ್ ಮಾಡಿ. ಕೆಲವೊಬ್ರಿಗೆ ಆನ್ಸರ್ ಗೊತ್ತಾಗಿರ್ಬೋದು,
ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆನ್ಸರ್ ಗೊತ್ತಾದದು ಫ್ರೆಂಡ್ಸ್. ಹೇಳಲ್ಲ ನಾನೇ, ನಮ್ಮ ಉಸಿರು, ನಮ್ಮ ಬ್ರೀತ್, ಎಸ್, ಇದೇ ನಮ್ಮ ಬೆಸ್ಟ್ ಫ್ರೆಂಡ್. ನಮ್ಮ ಉಸಿರು ನಿಂತ ಮೇಲೆ ನಾವು ಈ ಭೂಮಿಲಿ ಇರಲ್ಲ, ಹೌದಲ್ವಾ? ಸೊ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಆಬ್ವಿಯಸ್ಲಿ ನಮ್ಮ ಬ್ರೀತ್, ನಮ್ಮ ಉಸಿರು, ಹಮಾರ ಸಾನ್ಸ್ ಅಂತ ನಮಗೆ ಗೊತ್ತಾಯ್ತಲ್ವಾ? ಸೊ ಯಾವ ಥರ ಎಲ್ಲರೂ ಉಸಿರಾಡ್ತಾ ಇದ್ದೀವಿ, ರೈಟ್? ಉಸಿರಾಡ್ತಾ ಇರೋದಕ್ಕೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಲ್ವಾ? ಈ ಆಡಿಯೋನ ಕೇಳಿಸ್ಕೊತಾ ಇದ್ದೀರಾ, ರೈಟ್? ಸೊ ಉಸಿರಾಡೋದ್ರಲ್ಲೂ ಪ್ರಾಪರಾಗಿ ಉಸಿರಾಡೋದಕ್ಕೆ ಬರಬೇಕು. ಸೊ ಯಾವ ಥರ ಇದು ಪ್ರಾಪರಾಗಿ ಉಸಿರಾಡೋದು ಅಂದರೆ ಏನು ಅಂದರೆ, ನನಗೆ ಬ್ರೀತಿಂಗ್ ಟೆಕ್ನಿಕ್ ಗೊತ್ತಿರಬೇಕು. ಏನಿದು ಬ್ರೀತಿಂಗ್ ಟೆಕ್ನಿಕ್ ಅಂದರೆ, ನಾವು ಯಾವ ಥರ ಉಸಿರಾಡಬೇಕು, ಹೇಗೆ ಉಸಿರಾಡಬೇಕು, ಕಲರ್ ಆಗಿ ಕಲರನ್ನ ಮೈಂಡಲ್ಲಿ ಇಮೇಜಿನ್ ಮಾಡಿಕೊಂಡು ಉಸಿರಾಡೋದು, ಈ ಥರ ಹಲವಾರು ಬಗೆಯ ಉಸಿರಾಟ ಇರುತ್ತೆ. ಸೊ ಇದನ್ನು ಮತ್ತು ಹಾಗೆ ನಾವು ಉಸಿರಾಡೋದ್ರೆ ಯಾವ ಥರ ಉಸಿರಾಡಬೇಕು, ಪ್ರಾಣಾಯಾಮ ಬ್ರೀತಿಂಗ್ ಟೆಕ್ನಿಕ್ಸ್ನ ಕಲ್ತ್ಕೊಬಿಟ್ರೆ ಫ್ರೆಂಡ್ಸ್, ಯಾವುದೇ ಥರ ಕಾಯಿಲೆಗಳು ಬರಲ್ಲ. ನಿಮಗೆ ನೀವೇ ಸ್ವತಃ ಡಾಕ್ಟರ್ ಆಗ್ತೀರಾ. ಸೊ ಮತ್ತೆ ಇದೆಲ್ಲ ನ್ಯಾಚುರಲ್ ಥೆರಪೀಸ್ ನಮ್ಮೊಳಗಡೆನೇ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ. ಆದರೆ ಅದು ನಮಗೆ ಗೊತ್ತಿರಲ್ಲ. ನಾವು ಡಾಕ್ಟರ್ಸ್ಗಳು ಹೋಗಿ ಸಾವಿರಾರು ರೂಪಾಯಿನ ಕೊಟ್ಟು 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 ದುಡ್ಡನ್ನ ವೇಸ್ಟ್ ಮಾಡ್ಕೋತೀವಿ, ನಮ್ಮ ಆರೋಗ್ಯನೂ ಹಾಳು ಮಾಡ್ಕೋತೀವಿ. ಸೊ ಅದೇ ಥರ ಫ್ರೆಂಡ್ಸ್, ಒಂದು ಸ್ಪಿರಿಚುವಲ್ ಲೈನಲ್ಲಿ ನಾನು ಬ್ರೀತಿಂಗ್ ಟೆಕ್ನಿಕ್ ಹೇಳಿದೆ, ಅದೇ ಥರ ಕೆಲವೊಂದು ಆಸನಸ್ಗಳನ್ನ ಹೇಳ್ಕೊಡ್ತೀನಿ, ಯೋಗನ ಹೇಳ್ಕೊಡ್ತೀನಿ, ಇನ್ನು ಮುಂತಾದ ಹಲವು ಬಗೆಯ ಆಸನಸ್ಗಳು, ಯೋಗ, ದೆನ್ ನೆಕ್ಸ್ಟ್ ಸ್ಪಿರಿಚುವಲಿ ಇನ್ಸ್ಪೈರ್ಡ್ ಪರ್ಸನ್ಸ್ ಏನು ಮಾಡಿದ್ರೆ ನಾವು ನಮ್ಮನ್ನು ನಾವು ಡೆವಲಪ್ ಮಾಡಬಹುದು, ಹೇಗೆ ನಾವು ನಮ್ಮಲ್ಲೇ ನಾವು ಖುಷಿಯಾಗಿರಬಹುದು, ಇರೋದ್ರಲ್ಲೇ ಖುಷಿಯಾಗಿ ಲೈಫ್ನ ಹೇಗೆ ಲೀಡ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಥರ ಇನ್ನೂ ತುಂಬ ಇದೆ ಇದ್ರ ಬಗ್ಗೆ. ಹಾಗೆಯೇ ಎಜುಕೇಷನ್ ಅಂದ್ರೇನು? ವಿದ್ಯಾಭ್ಯಾಸ ಅಂದ್ರೇನು? ನಾವು ಸ್ಕೂಲ್ಗೆ, ಕಾಲೇಜ್ಗೆ ಹೋಗಿ ಕಲಿಯೋದೇನೇ ವಿದ್ಯಾಭ್ಯಾಸನಾ? ಅದೇನೇ ಎಜುಕೇಷನ್ನಾ? ಎಸ್, ಆಬ್ವಿಯಸ್ಲಿ ಅದೇ ಎಜುಕೇಷನ್. ಬಟ್ ಇನ್ನೂ ಒಂದಿದೆ, ನಾವು ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದನ್ನು ಹೊಸದಾಗಿ ಕಲಿತೀವಿ, 100% ಕಲಿತೀವಿ. ಅಬ್ಸರ್ವ್ ಮಾಡಿ ನೋಡಿ, ಅದು ಸಹ ಒಂದು ಲೆಸನ್, ಅದು ಸಹ ಒಂದು ಎಜುಕೇಷನ್, ಅದು ಸಹ ಒಂದು ವಿದ್ಯಾಭ್ಯಾಸ. ಸ್ಕೂಲ್ಗೆ ಹೋಗಿ ಬುಕ್ಸ್ಗಳನ್ನ ಓದಿ ಎಕ್ಸಾಮ್ಸ್ ಕೊಟ್ಟು ರ್ಯಾಂಕ್ ಬಂದು ಪಾಸ್ ಆಗೋದೇ ವಿದ್ಯಾಭ್ಯಾಸ ಅಲ್ಲ. ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಹೊಸದು ಏನೋ ಒಂದು ಕಲಿತೀವಿ. ವಿದ್ಯಾವಂತರು ಕಲಿತಾರೆ, ವಿದ್ಯಾವಂತರು ಅಲ್ದಿರೋ ಅಂಥವ್ರು ಕಲಿತಾರೆ. ಕಲಿಕೆ ಅಂತೂ ಎಲ್ಲರ ಜೀವನದಲ್ಲಿ ಇರುತ್ತಲ್ವಾ? ಸೊ ಹಾಗಾಗಿ ಕಲಿಕೆಯಲ್ಲಿ ಯಾವ್ಯಾವ ಥರ ಕಲಿಕೆ ಇದೆ, ಯಾವ ಥರ ನಾವು ಕಲಿಬೇಕು, ಮತ್ತು ರಿಲೇಟೆಡ್ ಟು ಆರ್ಟಿಕಲ್ಸ್ ರೈಟಿಂಗ್, ರಿಲೇಟೆಡ್ ಟು ಲಾ ಸಬ್ಜೆಕ್ಟ್ಸ್, ರಿಲೇಟೆಡ್ ಟು yoga, education, related to mathematics, related to about plantation. ಇದೆಲ್ಲದ್ರ ಬಗ್ಗೆ ನಿಮ್ಗಳ ಜೊತೆ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಹೊಸ ಒಂದು ಮುದ್ದಾದಂತಹ, ಈಗ ತಾನೇ ಚಿಗುರು ಹೊಡಿತಾ ಇರುವಂತಹ
ಅಮೃತಸರ ಆದಿನಾರಾಯಣ ಎನ್ನುವ ಒಂದು ಹೆಸರಿಂದ ನಾವು ನಿಮ್ಮ ಜೊತೆ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಫ್ರೆಂಡ್ಸ್, ಏನಾದರೂ ಒಬ್ರು ಹೊಸದು ಮಾಡಿದ್ರೆ ಅವ್ರಿಗೆ ಸಬಾಷ್ ಹೇಳಬೇಕು ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಅದು ಹೇಳಿದ್ರೆ ನಮ್ದೇನು ಹೋಗಲ್ಲ ರೀ, ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾವು ಯಾರಿಗೆ ಹೇಳ್ತೀವೋ ಅವ್ರಿಗೆ. ಸೊ ಹಾಗೇನೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನೀವುಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ನಿಮಗೆ ತುಂಬ ವಿಷಯಗಳನ್ನ ಶೇರ್ ಮಾಡ್ತೀನಿ. ತುಂಬ ನಾವು ಜೀವನದಲ್ಲಿ ನೋಡಬೇಕಾಗಿರುವಂತಹ ಎಷ್ಟೋ ಪ್ಲೇಸ್ಗಳಿದೆ, ಅದು ನಾವು ನೋಡೋದೇ ಇಲ್ಲ, ತುಂಬ ಮಿಸ್ ಮಾಡ್ಕೋತೀವಿ. ಅವರ್ ಇಂಡಿಯಾ ಇಸ್ ವೆರಿ 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 ಬ್ಯೂಟಿಫುಲ್ ಫ್ರೆಂಡ್ಸ್. ನಮ್ಮ ಇಂಡಿಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅದರಲ್ಲಿ ನಾವು ಏನೆಲ್ಲ ನೋಡಬಹುದು, ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಥರ ಸ್ಟೇಟ್ಸ್ಗಳಿದೆ, ಹೇಗಿದೆ ನಮ್ಮ ಇಂಡಿಯಾ ಅನ್ನೋದನ್ನ ಎಲ್ಲದನ್ನ ನಾನು ಇನ್ನು ಮುಂದೆ ವಿಡಿಯೋಸ್ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಎಲ್ಲೆಲ್ಲಿ ವಿಸಿಟ್ ಕೊಡ್ತೀನೋ ಅಲ್ಲೆಲ್ಲ ಏನು ಸ್ಪೆಷಾಲಿಟಿ ಇದೆ, ಹೇಗಿದೆ ಪ್ಲೇಸಸ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೇ ಥರ ಓದೋದ್ರಲ್ಲಿ ಎಕ್ಸಾಮ್ ಹತ್ರ ಬಂತು, ನಾವೇನು ಓದಿಲ್ಲ, ಏನು ಮಾಡೋದು, ಹಾಗೆ ಹೀಗೆ ಅಂತ ಎಲ್ಲರೂ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಡೋಂಟ್ ವರಿ, ಇವಾಗ ನಾವಿದ್ದೀವಿ ನಿಮ್ಮೆಲ್ಲರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಸೊ ಯಾವ ಥರ ಟೈಮ್ ಟೇಬಲ್ ಮಾಡ್ಕೋಬೇಕು, ಯಾವ ಥರ ಕೀವರ್ಡ್ಸ್ ಮಾಡ್ಕೋಬೇಕು, ಹೇಗೆ ಓದಬೇಕು, ಹೇಗೆ ವೆರಿ ಶಾರ್ಟ್ ಟೈಮ್ ಪೀರಿಯಡಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ ತೆಗಿಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇನ್ನು ಮುಂದೆ ವಿಡಿಯೋಗಳಲ್ಲಿ. ಸೊ ಡಿಯರ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು, ಈ ಥರ ನಾವು ಓದಬೇಕಂದ್ರೆ ನಾವು ಮೈಂಡ್ನ ಕೂಲಾಗಿ ಕಾಮಾಗಿ ಇಟ್ಕೋಬೇಕಲ್ವಾ. ಹೇಗಿರೋದು, ಏನು ಮಾಡೋದು, ಯಾರನ್ನ ಮೀಟ್ ಮಾಡೋದು, ನಮ್ಮಲ್ಲಿ ನಾವೇ ಸಂತೋಷವಾಗಿ ಹೇಗಿರೋದು, ನಮ್ಮ ಮೈಂಡ್ನ ಹೇಗೆ ಕೂಲಾಗಿ ಕಾಮಾಗಿ ಇಟ್ಕೊಳ್ಳೋದು. ಮೈಂಡ್ನ ಕೂಲಾಗಿ ಕಾಮಾಗಿ ಇಡೋದಕ್ಕೆ ಏನಾದರೂ ರೆಫ್ರಿಜರೇಟರ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋ. ಇದೆಲ್ಲದಕ್ಕೋಸ್ಕರ ಪುರಾತನ ಕಾಲದಿಂದ ಬೆಳೆದು ಬಂದಿರುವಂತಹ ಏಕಮಾತ್ರ ಸಂಜೀವಿನಿ ವಿದ್ಯೆ ಅಂದರೆ ದಟ್ ಈಸ್ ಯೋಗ. ಯೋಗ ಮುಖಾಂತರ ನನ್ನ ಮತ್ತೆ ನಿಮ್ಮೆಲ್ಲರ ಜೀವನನ ಸರಿ ಮಾಡೋದಕ್ಕೆ, ಖುಷಿಯಾಗಿರೋದಕ್ಕೆ ನಾನು ಕೆಲವೊಂದು ಟೆಕ್ನಿಕ್ಸ್ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ, ನೀವು ಸಹ ಖುಷಿಯಾಗಿ ಸೂಪರ್ ಆಗಿರಿ. ಓಕೆನಾ ಫ್ರೆಂಡ್ಸ್? ಇದು ನನ್ನ ಮೊದಲನೇ ಆಡಿಯೋ. ದಯವಿಟ್ಟು ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಇಂಡಿಯಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ತೆ.